ನಮಸ್ಕಾರ ವೀಕ್ಷಕರೇ ಆರ್ಸಿಬಿ ಕಾಲ್ತುಳಿತದ ಬೆನ್ನಲ್ಲೇ ಸರ್ಕಾರ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಮತ್ತೊಂದು ವಿವಾದ ಸರ್ಕಾರದ ಕೊರಳಿಗೆ ಸುತ್ತಕೊಂಡಿದೆ. ಬರೋಬ್ಬರಿ 165 ಕೋಟಿ ರೂಪಾಯಿಗಳನ್ನ ಗುಳುಂ ಮಾಡಿದಂತಹ ಆರೋಪ ಇದು. ಬಿಜೆಪಿಗಂತೂ ಸಾಲು ಸಾಲು ಅಸ್ತ್ರಗಳು ಸಿಗ್ತಾ ಇದೆ, ರೊಚ್ಚಿಗೆದ್ದಿದೆ. ಈಗ ಆ 165 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನುವ ಸಂಶಯಗಳು ಮೂಡ್ತಾ ಇದೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಸಮೀಪಿಸುತ್ತಿರುವಂತಹ ಸಂದರ್ಭದಲ್ಲಿ ಈ 165 ಕೋಟಿ ರೂಪಾಯಿ ವಿಚಾರವನ್ನು ವಿಪಕ್ಷಗಳು ಮುನ್ನೆಲೆಗೆ ತಂದಿದೆ. ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಆರ್ಸಿಬಿ ಕಾಲ್ತುಳಿತದ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈಗಾಗಲೇ ಕಾಲ್ತುಳಿತ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಇದಕ್ಕಾಗಿ ಜಾತಿ ಗಣತಿ ವಿಚಾರವನ್ನು ಮುನ್ನೆಲೆಗೆ ತಂದಿದೆ ಅನ್ನೋ ಆರೋಪನೂ ಕೂಡ ಕೇಳಿ ಬಂದಿದೆ. ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರದಲ್ಲಿ ಈ ಜಾತಿ ಗಣತಿ ವಿಚಾರದ ಬಗ್ಗೆ ರಾಜ್ಯದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದು ಆ 11 ಜೀವಗಳನ್ನು ಬಲಿ ಪಡೆದಂತಹ ಆರ್ಸಿಬಿ ಕಾಲ್ತುಳಿತ ಪ್ರಕರಣವನ್ನ ಮರೆಮಾಚುವ ತಂತ್ರ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇದ್ರೂ ಈ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಪಕ್ಷದ ಹೈಕಮಾಂಡ್ನಿಂದಲೇ ಹಿನ್ನಡೆಯಾಗಿದೆ. ಅದು ಮಾತ್ರ ಅಲ್ಲ, ಮರು ಸಮೀಕ್ಷೆಗೂ ಕಾಂಗ್ರೆಸ್ ಆಂತರಿಕ ವಲಯದಲ್ಲೇ ಅಪಸ್ವರ ಎದ್ದಿದೆ. ಹಾಗಾದ್ರೆ ಏನಿದು 165 ಕೋಟಿ ರೂಪಾಯಿ ಗುಳುಂ ಮಾಡಿದ ಆರೋಪ? ಸಿದ್ದರಾಮಯ್ಯ ಅವರಿಗೆ ಎದುರಾಯ್ತಾ ಮತ್ತೊಂದು ಸಂಕಷ್ಟ? ಜಾತಿ ಗಣತಿ ವರದಿಯನ್ನ ತಿರಸ್ಕರಿಸಿದ್ಯಾಕೆ ಕಾಂಗ್ರೆಸ್ ಹೈಕಮಾಂಡ್? ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೇನು? ಮರು ಸಮೀಕ್ಷೆಗೂ ಎದುರಾಯ್ತಾ ಕಂಟಕ? ಹಠದ ಹೋರಾಟದಲ್ಲಿ ಗೆಲ್ಲೋದು ಯಾರು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಇಲ್ಲಿವರೆಗೂ ಆರ್ಸಿಬಿ ಕಾಲ್ತುಳಿತ ಪ್ರಕರಣ ಆಯಿತು. ಇದೀಗ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿಯ ಸಮರ ಮತ್ತೆ ಶುರುವಾಗಿದೆ. ರಾಜಕೀಯ ಜಿದ್ದಾಜಿದ್ದಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಇದರ ನಡುವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 165 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದ ಆರೋಪ ಕೇಳಿ ಬಂದಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಕಾಲ್ತುಳಿತ ಪ್ರಕರಣ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ. 11 ಜನರ ಸಾವಿನ ಈ ಒಂದು ದುರಂತದಲ್ಲಿ ಸಿಲುಕಿ ಸಿದ್ದರಾಮಯ್ಯ ಅವರ ಸರ್ಕಾರ ಒದ್ದಾಡ್ತಾ ಇದೆ. ಸರ್ಕಾರದ ಪರಿಸ್ಥಿತಿ ಈಗ ಕೋರ್ಟ್ ಕಟೆಕಟೆಗೆ ಬಂದು ತಲುಪಿದೆ. ಅಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ರಾಜ್ಯ ಸರ್ಕಾರವನ್ನು ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಒಂದು ಕಡೆ DNA ಎಂಟರ್ಟೈನ್ಮೆಂಟ್ ಸಂಸ್ಥೆ ಸರ್ಕಾರದ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿದೆ. ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ನಮ್ಮ ಸಿಬ್ಬಂದಿಯನ್ನು ಬಂಧನ ಮಾಡಿದೆ ಅಂತ ಹೇಳಿದೆ. ಇನ್ನು ಆ ಕಡೆ KSCA ರಾಜ್ಯ ಸರ್ಕಾರವನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಸರ್ಕಾರನೇ ಈ ದುರಂತಕ್ಕೆ ಕಾರಣ ಅಂತ ಕೋರ್ಟ್ ಮೆಟ್ಟಿಲೇರಿದೆ. ಇನ್ನು ಲೀಕ್ ಆದಂತಹ ವಿಧಾನಸೌಧದ DCP ಅವರ ಪತ್ರ ಸರ್ಕಾರದ ಬಣ್ಣವನ್ನೇ ಬಯಲು ಮಾಡಿದೆ, ತೀವ್ರ ಮುಜುಗರವನ್ನು ತಂದಿಟ್ಟಿದೆ. ಇನ್ನು ರಾಜಭವನದಿಂದಲೂ ತಮಗೆ ಆಹ್ವಾನ ನೀಡಿದ್ದೇ ಸಿದ್ದರಾಮಯ್ಯ ಅವರು ಅಂತ ಅಧಿಕೃತ ಹೇಳಿಕೆ ಬಂದಿದೆ. ಇದಲ್ಲದೆ ರಾಜ್ಯದ ಮಠಾಧೀಶರುಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ಅಮಾನತಾದ ಅಧಿಕಾರಿಯೊಬ್ಬರು CIT ಮೊರೆ ಹೋಗಿದ್ದಾರೆ. ಇದಕ್ಕೂ ಕೋರ್ಟ್ನಲ್ಲಿ ಸರ್ಕಾರ ಉತ್ತರಿಸಬೇಕಿದೆ. ಇನ್ನು ಜನರಿಂದಲೂ ಕೂಡ ಸರ್ಕಾರದ ವಿರುದ್ಧವಾಗಿ ವ್ಯಾಪಕವಾದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ 165 ಕೋಟಿ ರೂಪಾಯಿ ಗುಳುಂ ಮಾಡಿದ ಆರೋಪ ಬಂದಿರುವಂಥದ್ದು. ವೀಕ್ಷಕರೇ, ಕರ್ನಾಟಕ ಜಾತಿ ಗಣತಿ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ತಳ್ಳಿ ಹಾಕಿದೆ. ಸರ್ಕಾರಕ್ಕೆ ಮರು ಸಮೀಕ್ಷೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಬೆನ್ನಲ್ಲೇ ಸರ್ಕಾರ ಏನ್ ಮಾಡ್ತಾ ಇದೆ, ಮರು ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ. ಈಗ ಹಿಂದಿನ ಸಮೀಕ್ಷೆಯ ವರದಿ, ಅದಕ್ಕೆ ಮಾಡಿದ ವೆಚ್ಚದ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ಜಾತಿ ಗಣತಿ ಮಾಡಿಸೋದಕ್ಕೆ ಮಾಡಿದಂತಹ ವೆಚ್ಚ 165 ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಲಾಯ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಇದನ್ನು ಕೇಳಿ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ಜಾತಿ ಗಣತಿ ಬಗ್ಗೆ ಮಾತಾಡ್ತಿದ್ರಲ್ವಾ, ಜಾತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರು. ಇದರ ಮಧ್ಯೆ ಈ 165 ಕೋಟಿ ರೂಪಾಯಿ ಬಗ್ಗೆ ಯಾರೂ ಯೋಚನೆ ಮಾಡಿರಲಿಲ್ಲ. ಈಗ ಮರು ಸಮೀಕ್ಷೆ ಘೋಷಣೆ ಆಗ್ತಿದ್ದ ಹಾಗೆ ಹಿಂದಿನ ಸಮೀಕ್ಷೆಗೆ ಸರ್ಕಾರ ತೋರಿಸಿದ್ದ ಖರ್ಚಿನ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತದೆ. ಇನ್ನು ಬಿಜೆಪಿ ಅಂತೂ ಕೆಂಡಾಮಂಡಲಾಗಿದೆ. ಸರ್ಕಾರದ ಈ ನಿರ್ಧಾರ ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಈಗ ಸಾಲು ಸಾಲು ಪ್ರಶ್ನೆಗಳು ಎದುರಾಗಿದೆ. ಬಿಜೆಪಿಯು ಗಂಭೀರ ಆರೋಪಗಳನ್ನು ಮಾಡಿದೆ. ವೀಕ್ಷಕರೇ, ಈ ಹಿಂದಿನ ಘಟನಾವಳಿಗಳನ್ನು ನೀವು ಗಮನಿಸಬೇಕು. ಈ ಹಿಂದೆ ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕ, ಅಪೂರ್ಣ ಅಂತ ಸಾರ್ವಜನಿಕರು, ಮಠಾಧೀಶರು, ಸಮುದಾಯಗಳ ಮುಖಂಡರು, ಸ್ವತಃ ಕಾಂಗ್ರೆಸ್ ಪಕ್ಷದ ಅನೇಕ ಸಚಿವರು, ಶಾಸಕರುಗಳು ವಿರೋಧ ಮಾಡಿದ್ರು. ಅದೆಲ್ಲದರ ಹೊರತಾಗಿನೂ ಈ ಜಾತಿ ಗಣತಿ ವರದಿಯನ್ನ ಸಿದ್ದರಾಮಯ್ಯ ಅವರು ಬಲವಾಗಿ ಸಮರ್ಥಿಸಿಕೊಂಡು ಸಚಿವ ಸಂಪುಟದ ಮುಂದೆ ತರೋದಕ್ಕೆ ಬಹಳ ಹಠ ಹಿಡಿದ್ರು. ಆದರೆ ಈಗ ಏನಾಗಿದೆ ನೋಡಿ, ಹೈಕಮಾಂಡ್ ತಪರಾಕಿ ಹಾಕಿದ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಇವರೆಲ್ಲರೂ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವರು ಮರು ಸಮೀಕ್ಷೆ ಮಾಡುವ ತೀರ್ಮಾನಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಇದನ್ನೇ ಈಗ ಪ್ರಶ್ನೆ ಮಾಡ್ತಾ ಇದೆ. ಹಾಗಾದ್ರೆ ನಿಮಗೆ ರಾಜ್ಯದ ಜನರ ಮೇಲೆ, ಮಠಾಧೀಶರು, ಸಮುದಾಯಗಳ ಮುಖಂಡರ ಮೇಲೆ ವಿಶ್ವಾಸ ಇಲ್ವಾ? ನೀವೇನಿದ್ರು ಹೈಕಮಾಂಡ್ ವಾಕ್ಯವನ್ನು ಪರಿಪಾಲನೆ ಮಾಡೋರು ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಮತ್ತೊಂದು ವಿಚಾರ ಅಂದರೆ ವೀಕ್ಷಕರೇ, ಈಗಾಗಲೇ ಹಿಂದಿನ ಜಾತಿ ಗಣತಿ ವರದಿ ಏನಿದೆ, ಅದು ಯಾವಾಗ ನಡೀತು, ಹೇಗೆ ನಡೀತು? ನಮ್ಮನೆಗಂತೂ ಈ ಸಮೀಕ್ಷೆ ಹೆಸರಲ್ಲಿ ಸರ್ಕಾರದ ಕಡೆಯಿಂದ ಯಾರೂ ಬಂದಿಲ್ಲ ಅನ್ನುವ ಮಾತುಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ.
ಹೀಗಿರುವಾಗ ಸಮೀಕ್ಷೆ ನಡೆದಿದ್ಯಾ ನಡೆದಿಲ್ವಾ ಅನ್ನೋದೇ ಸಾಕಷ್ಟು ಅನುಮಾನ ಮೂಡಿಸಿರುವಂತಹ ವಿಚಾರ. ಎಲ್ಲೋ ಕೂತ್ಕೊಂಡು ಈ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಎನ್ನುವ ಗಂಭೀರ ಆರೋಪಗಳಿದೆ. ಈಗ ಮರು ಸಮೀಕ್ಷೆಯಲ್ಲಿ ಏನಾಗ್ತಾ ಇದೆ ನೋಡಿ. ಸಿದ್ದರಾಮಯ್ಯ ಅವರು 90 ದಿನಗಳ ಕಾಲಮಿತಿಯಲ್ಲಿ ಸಮೀಕ್ಷೆ ನಡೆಸುವ ಬಗ್ಗೆ ಹಲವು ಗಂಭೀರ ಪ್ರಶ್ನೆಗಳು ಎದುರಾಗಿದೆ. ಅಂದರೆ ಈ ಮರು ಸಮೀಕ್ಷೆ ನಡೆಸೋದಕ್ಕೆ 90 ದಿನಗಳ ಕಾಲಮಿತಿಯನ್ನು ಇಟ್ಟುಕೊಳ್ಳಲಾಗಿದೆ. ಆದರೆ ರಾಜ್ಯದ ಈ ಒಂದು ಸನ್ನಿವೇಶದಲ್ಲಿ, ಪ್ರಸ್ತುತ ಸನ್ನಿವೇಶದಲ್ಲಿ ಇದು ಹೇಗೆ ಸಾಧ್ಯ ಅನ್ನೋದೇ ಈಗ ಜನಸಾಮಾನ್ಯರ ಆತಂಕ. ಮಳೆಗಾಲ ಆರಂಭ ಆಗಿದೆ, ಶಾಲೆಗಳು ಈಗಾಗಲೇ ಆರಂಭ ಆಗಿದೆ. ಇಂತಹ ಸಮಯದಲ್ಲಿ ಸಮೀಕ್ಷೆಯಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ಶಿಕ್ಷಕರನ್ನು ಬಳಸಿಕೊಂಡ್ರೆ ಶೈಕ್ಷಣಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಬುಡಮೇಲಾಗುತ್ತೆ. ಮಕ್ಕಳ ಭವಿಷ್ಯದ ಮೇಲೂ ಇದು ನೇರ ಪರಿಣಾಮ ಬೀರುತ್ತೆ ಅನ್ನೋದು ಆತಂಕ. ಹಾಗಾದರೆ ಈ 90 ದಿನಗಳಲ್ಲಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸರ್ಕಾರ ಯಾರನ್ನು ನಿಯೋಜನೆ ಮಾಡಬಹುದು? ಇದು ಮತ್ತೊಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಆನ್ಲೈನ್ ಸಮೀಕ್ಷೆ ಮಾಡ್ತೀವಿ ಅಂದರೂ ಅದು ಒಂದು ಅವಿವೇಕದ ಕ್ರಮ ಆಗುತ್ತೆ ಅನ್ನೋದು ಬಿಜೆಪಿಯ ವಾದ. ಯಾಕಂದರೆ ಇವತ್ತಿನ ದಿನದಲ್ಲಿ ಆನ್ಲೈನ್ ವ್ಯವಸ್ಥೆಯಿಂದ ದೂರ ಇರುವಂಥವರು ಸಾಕಷ್ಟು ಜನ ಇದ್ದಾರೆ. ಅಕ್ಷರಸ್ಥರೇ ಈ ಆನ್ಲೈನ್ ವ್ಯವಸ್ಥೆಯನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಹೀಗಿರುವಾಗ ಈ ರೀತಿಯ ಮುಖ್ಯವಾದಂತಹ ಸಮೀಕ್ಷೆಯನ್ನು ಆನ್ಲೈನಲ್ಲಿ ಮಾಡೋದಕ್ಕೆ ಸಾಧ್ಯನಾ? ಇದರಿಂದ ಮಾಹಿತಿಯ ನಿಖರತೆ ಮತ್ತು ಗುರುತು ಪತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ಅಭಿಪ್ರಾಯ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿ ಎತ್ತಿರುವಂತಹ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದ್ರೆ, ತೆರಿಗೆದಾರರ ಈ 165 ಕೋಟಿ ರೂಪಾಯಿ ದುಂದು ವೆಚ್ಚ ಆಯ್ತಲ್ಲ, ಅದಕ್ಕೆ ಹೊಣೆ ಯಾರು ಅಂತ. ಜಾತಿ ಗಣತಿಗಾಗಿ ಈಗಾಗಲೇ ಖರ್ಚಾದಂತಹ ಈ ಬೃಹತ್ ಮೊತ್ತಕ್ಕೆ ಯಾರು ಹೊಣೆಗಾರರು? ಇದನ್ನು ಖರ್ಚಾಗಿದ್ದು ಅನ್ನೋದಕ್ಕಿಂತ ಸರ್ಕಾರ ತೋರಿಸಿರುವಂತಹ ಮೊತ್ತ ಇದು. ಈ ಹಿಂದೆ ಸಿದ್ಧಪಡಿಸಿದ್ದ ಕಾಂತರಾಜು, ಜಯಪ್ರಕಾಶ್ ಹೆಗಡೆ ಅವರ ಚೌಚೌ ವರದಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ ಅಂತ ಬಿಜೆಪಿ ಈಗ ಜರೀತಾ ಇದೆ. ಈ ವರದಿಗೆ ರಾಜ್ಯದ ಜನರ 165 ಕೋಟಿ ರೂಪಾಯಿ ವೆಚ್ಚ ಆಯ್ತಲ್ಲ, ಈ ಹಣವನ್ನು ಯಾರಿಂದ ವಸೂಲಿ ಮಾಡ್ತೀರಿ ಅಂತ ಕೇಳ್ತಾ ಇದೆ. ಯಾಕಂದರೆ ಈ ಸಮೀಕ್ಷೆಯನ್ನು ನಡೆಸಿದ್ದು 2015ರಲ್ಲಿ, ಇದರ ವರದಿಯನ್ನು ತರಿಸ್ಕೊಂಡಿದ್ದು ಕಳೆದ ವರ್ಷದಲ್ಲಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಅವೈಜ್ಞಾನಿಕವಾಗಿ ಯೋಚನೆ ಮಾಡುತ್ತೆ ಅಂತ. ಹಾಗೆ ನೋಡಿದ್ರೆ ಈ ಸಮೀಕ್ಷೆಗಳು ಕಾಲಕಾಲಕ್ಕೆ ನಡಿಬೇಕಾಗುತ್ತೆ. ತಮ್ಮ ಅಧಿಕಾರಾವಧಿಯಲ್ಲಿ ಸಮೀಕ್ಷೆ ನಡೆಸಿ ವರದಿ ಸಿದ್ಧಪಡಿಸಿ ಅನುಮೋದನೆ ಮಾಡಿಸ್ಕೊಂಡು ಜಾರಿಗೆ ತರೋದಕ್ಕೆ ತಮ್ಮ ಅವಧಿಯಲ್ಲಿ ಸಾಧ್ಯವಾಗುತ್ತಾ? ಇದನ್ನು ಮೊದಲು ಯೋಚನೆ ಮಾಡಬೇಕು. ಇದೇ ಕಾರಣಕ್ಕೆ ಈ ಜಾತಿ ಗಣತಿ ವಿಚಾರದಲ್ಲಿ ಇಷ್ಟೊಂದು ಅಪಸ್ವರ ಕೇಳಿ ಬರ್ತಾ ಇರೋದು. ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಸಹಜವಾಗಿಯೇ ಈ 165 ಕೋಟಿ ರೂಪಾಯಿ ಎಲ್ಲೂ ಹೋಯಿತು, ಯಾರು ಸಮೀಕ್ಷೆ ಮಾಡಿದ್ರು, ಮನೆ ಮನೆಗೂ ಬಂದಿಲ್ಲ ಅಂತ ಹಲವರು ವಾದವನ್ನು ಮುಂದಿಡ್ತಿದ್ದಾರೆ. ಎಲ್ಲೋ ಕೂತ್ಕೊಂಡು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಇಷ್ಟೊಂದು ಖರ್ಚಾಗುತ್ತಾ ಅನ್ನುವ ಅನುಮಾನ ಸಹಜವಾಗಿ ಮೂಡುತ್ತೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರಲಿ, ಸಮೀಕ್ಷೆಯ ವರದಿಯನ್ನು ಬಹಿರಂಗಪಡಿಸೋದಕ್ಕೇನೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೊಂದು ಅನುಮಾನವನ್ನು ವ್ಯಕ್ತಪಡಿಸಿದೆ. ಈ IPL ವಿಜಯೋತ್ಸವದ ಸಂದರ್ಭದಲ್ಲಿ ಏನು ದುರಂತ ನಡೀತು, ಅದನ್ನು ಮರೆಮಾಚೋದಕ್ಕೆ ಈ ಬೃಹತ್ ನಾಟಕ ನಡೀತಿದ್ಯಾ ಅಂತ. ಯಾಕಂದರೆ ಕಾಲ್ತುಳಿತ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೆಲವು ಸಚಿವರಿಗೆ ಬುಲಾವ್ ನೀಡಿದ್ರು. ರಾಜ್ಯದಲ್ಲಿ 11 ಜನರ ಸಾವಾಗಿದೆ, ಒಂದು ಗಂಭೀರ ಪ್ರಕರಣ. ಹೈಕಮಾಂಡ್ ಈ ವಿಚಾರದ ಬಗ್ಗೆ ಮಾತ್ರ ಚರ್ಚೆ ಮಾಡಬೇಕಿತ್ತು. ಆದರೆ ಆ ಒಂದು ಸಭೆಯಲ್ಲೇ ಪ್ರಮುಖ ವಿಷಯವಾಗಿ ಈ ಜಾತಿ ಗಣತಿಯ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಹೀಗಾಗಿ ಬಿಜೆಪಿ ಏನು ಕೇಳ್ತಾ ಇದೆ, ನಿಮಗೆ ನಿಜಕ್ಕೂ ಬದ್ಧತೆ, ಪ್ರಾಮಾಣಿಕತೆ ಇದ್ದರೆ ಸಮೀಕ್ಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮೊದಲು ಸಾರ್ವಜನಿಕ ಚರ್ಚೆ ನಡೆಸಿ, ಹಾಗೆ ಸರ್ವಪಕ್ಷಗಳ ಸಭೆ ಕರೆದು ಚರ್ಚೆ ಮಾಡಿ, ಎಲ್ಲರ ಅಭಿಪ್ರಾಯಗಳನ್ನು ಮೊದಲು ಕೇಳಿ, ಸಮಗ್ರವಾಗಿ ಎಲ್ಲ ಸಿದ್ಧತೆಗಳನ್ನು ಮುಗಿಸಿ ಈ ಶೈಕ್ಷಣಿಕ ವರ್ಷ ಮುಗಿದ ಬಳಿಕ ಶಿಕ್ಷಕರನ್ನು ಬಳಸಿಕೊಂಡು ಸಮೀಕ್ಷೆ ಮಾಡಿ ಅಂತ ಹೇಳ್ತಾ ಇದೆ. ರಾಜ್ಯದ ಹಿತದೃಷ್ಟಿಯಿಂದ ಇದು ಅತಿ ಅವಶ್ಯ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಹೇಗೂ ಹಳೆ ವರದಿ ಅಂತ ಈಗ ಹಿಂದಿನ ಸಮೀಕ್ಷಾ ವರದಿಯನ್ನು ಬಹುತೇಕ ತಿರಸ್ಕಾರ ಮಾಡಿ ಆಗಿದೆ. ಈಗ ಜಾತಿ ಗಣತಿಯ ಮರು ಸಮೀಕ್ಷೆಗೆ ಮುಂದಾಗಿದೆ. ಆದರೆ ಮರು ಸಮೀಕ್ಷೆ ಕೂಡ ಪರ ವಿರೋಧದ ಚರ್ಚೆಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಬಿಜೆಪಿ ಅಲ್ಲ, ಮರು ಸಮೀಕ್ಷೆಯ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿದೆ, ಆಂತರಿಕವಾಗಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಕಾಂತರಾಜು ಆಯೋಗದ ವರದಿಯಲ್ಲಿರುವ ಅಂಕಿಅಂಶಗಳು ಬಹಿರಂಗ ಆಗದೇ ಇದ್ರೂ ದತ್ತಾಂಶ ಸರಿಯಿಲ್ಲ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಮರು ಸಮೀಕ್ಷೆಗೆ ಮುಂದಾಗಿದ್ದು ಹಿಂದುಳಿದ ವರ್ಗಗಳಿಗೆ ಮಾಡಿರುವ ಅನ್ಯಾಯ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಈ ಹಿಂದಿನ ಸಮೀಕ್ಷೆಯನ್ನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷಾ ವರದಿ ಅಂತ ಹೇಳಲಾಗಿದೆ. ಜಯಪ್ರಕಾಶ್ ಹೆಗಡೆ ಅವರು ಇದನ್ನ ಸಿಎಂಗೆ ಸಲ್ಲಿಕೆ ಮಾಡಿದ್ರು. ಆ ವರದಿಯನ್ನು ಸಚಿವ ಸಂಪುಟ ಸಭೆಯಲ್ಲೂ ಮಂಡಿಸಲಾಗಿತ್ತು. ಆದರೆ ಆ ವರದಿಗೆ ಅಪಸ್ವರ ಕೇಳಿ ಬಂತು. ಅದರಲ್ಲೂ ಕಲಿಗ ಮತ್ತು ಲಿಂಗಾಯತ ಸಮುದಾಯ ಪ್ರಬಲವಾಗಿ ವಿರೋಧ ಮಾಡಿದ್ವು, ಮರು ಸಮೀಕ್ಷೆಗೆ ಆಗ್ರಹ ಮಾಡಿದ್ವು. ಇದೀಗ ದೆಹಲಿಯಲ್ಲಿ ಈ ಜಾತಿ ಗಣತಿ ವರದಿ ಮರು ಸಮೀಕ್ಷೆ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಹಲವು ಸಂದರ್ಭಗಳಲ್ಲಿ, ಹಲವು ವಿಚಾರದಲ್ಲಿ ರಾಜ್ಯದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಅಥವಾ ಕೇಂದ್ರ ನಾಯಕರಿಗೆ ಏನು ಗೊತ್ತಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಈಗ ಈ ಜಾತಿ ಗಣತಿ ಬಗ್ಗೆ ದೆಹಲಿಯ ಕಾಂಗ್ರೆಸ್ನ ವರಿಷ್ಠರು ತೀರ್ಮಾನವನ್ನು ಕೈಗೊಂಡಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜ್ಯದ ಸ್ಥಿತಿಗತಿಯ ತೀರ್ಮಾನದ ಬಗ್ಗೆ ರಾಜ್ಯದ ಸರ್ವ ಪಕ್ಷಗಳು, ರಾಜ್ಯದ ಬೇರೆ ಬೇರೆ ಸಮುದಾಯದ ಮುಖಂಡರುಗಳು, ರಾಜ್ಯದ ಮುಂಚೂಣಿ ನಾಯಕರು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಇನ್ನು ಮರು ಸಮೀಕ್ಷೆ ಘೋಷಣೆ ವಿಚಾರದಲ್ಲೂ ಕಾಂಗ್ರೆಸ್ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಸರ್ಕಾರದ ಅಧಿಕೃತ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳೋ ಮೊದಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಮಾಧ್ಯಮಗಳಿಗೆ ಮರು ಸಮೀಕ್ಷೆ ವಿಚಾರವನ್ನು ತಿಳಿಸ್ತಾರೆ. ಯಾಕಂದರೆ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೇ ಹೇಳಬೇಕು.
ಆದರೆ ಇಲ್ಲೂ ಕೂಡ ಕಾಂಗ್ರೆಸ್ ಎಡವಟ್ಟನ್ನು ಮಾಡಿಕೊಳ್ಳುತ್ತೆ. ವೇಣುಗೋಪಾಲ್ ಅವರು ಮಾಧ್ಯಮಗಳಿಗೆ ತಿಳಿಸಿದ ನಂತರದಲ್ಲಿ ಸಿಎಂ ಡಿಸಿಎಂ ಒಂದು ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಜಾತಿ ಗಣತಿ ಮರುಸಮೀಕ್ಷೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಆ ಮಾಹಿತಿಯಲ್ಲಿ ಸ್ಪಷ್ಟತೆ ಇರಲಿಲ್ಲ. ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡ್ತೀವಿ, ಆನ್ಲೈನ್ ಮೂಲಕವೂ ಸಮೀಕ್ಷೆಗೆ ಅವಕಾಶ ಇದೆ ಅಂತ ಹೇಳ್ತಾರೆ. ಆದರೆ ಯಾವ ರೀತಿಯಲ್ಲಿ ನಡೆಯುತ್ತೆ, ಇದು ಪೂರ್ಣ ಪ್ರಮಾಣದ ಮರುಸಮೀಕ್ಷೆನಾ, ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ಜಾತಿ ಗಣತಿ ಮರುಸಮೀಕ್ಷೆ ಈಗ ಮತ್ತಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದರೆ ವೀಕ್ಷಕರೇ, ಸರ್ಕಾರದ ಈ ಮರುಸಮೀಕ್ಷೆ ನಿರ್ಧಾರದ ಬಗ್ಗೆ ನೀವೇನಂತೀರಾ? ಈ ಹಿಂದಿನ 2015ರ ಸಮೀಕ್ಷೆಯ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಸರ್ಕಾರದಿಂದ ಈ ಜಾತಿ ಗಣತಿಯ ವಿಚಾರವಾಗಿ ಯಾರಾದರೂ ಕೇಳ್ಕೊಂಡು ಬಂದಿದ್ರಾ? ಈ ಮರುಸಮೀಕ್ಷೆ ವಿಚಾರ ಏನಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.